So hello all, myself Abhilash. So now I am going to discuss about what is electrostatic potential and capacitance chapter. So this is actually electrostatics, the second chapter. So first concept is what is electric potential. Okay. See, I will consider a positive Q charge. See, if the charges is in rest, it will produce us electric field. Okay, around the charge we will get a electric field. If this charge is in motion, we will get both electric field as well as magnetic field. Okay, so I will consider a test charge Q0. Okay, here test charge I will place at point infinity. Okay, what is the meaning of test charge? Test charge will test the nature of the source charge. Idu source charge. Okay, this one is test charge. Okay, suppose if I want this charge to move on any of this position, the work done is 0. Why? Because there is no interaction of this charge. Okay, see, suppose if I want this test charge to place on this point. Okay, after this point I need to do amount of work done, some amount of work done. Okay, why? Because this one is positive charge, so this is also exhibits certain amount of force. Okay, so this is also exhibits certain amount of force. Okay, ಅರ್ಥ ಆಗ್ತಾ ಇದೆಯಾ? ಸೊ ಈಗ ಈ ಒಂದು ಟೆಸ್ಟ್ ಚಾರ್ಜ್ನ ಈ ಒಂದು ಪಾಯಿಂಟ್ ಮೇಲೆ ತರಬೇಕಾದ್ರೆ ನಾನು ಸಮ್ ಅಮೌಂಟ್ ಆಫ್ ವರ್ಕ್ ಡನ್ ಮಾಡಬೇಕು. ಆ ವರ್ಕ್ ಡನ್ನೇ ನಾವೇನಂತ ಕರಿತೀವಿ ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೇವೆ. ಓಕೆ, ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ನಾವು electric potential is the amount of work done in bringing the unit positive test charge illinda from infinity to that point, from infinity to that point against the direction of field. Okay, idrದ್ದು ಎಲೆಕ್ಟ್ರಿಕ್ ಫೀಲ್ಡ್ ಈ ಕಡೆ ಹೋಗ್ತಾ ಇದ್ದೇವೆ, ಬಟ್ ನಾವು ಚಾರ್ಜ್ನ ಈ ಕಡೆ ತೊಗೊಂಬರ್ತಾ ಇದ್ದೀವಿ. ಓಕೆ, ಅದಕ್ಕೆ ಎಗೇನೆಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಬೇಕು. ಓಕೆ, ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಮೀನ್ಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ಫ್ರಮ್ ದ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಅಗೇನೆಸ್ಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ is called electric potential. Okay, see, mathematically it can be written as, so V is equal to W divided by Q. Okay, so potential can be written as, it is the ratio of work done by charge anta kuda helbodu. Okay, so SI unit ಏನಂತ ಬರುತ್ತೆ ಹೇಳಿ? ಸೊ ಜೌಲ್ ಪರ್ ಕೂಲಮ್. ವರ್ಕ್ ಡನ್ಗೆ ಜೌಲ್ ಅಂತ ಬರುತ್ತೆ, ಚಾರ್ಜ್ಗೆ ಕೂಲಮ್, ಜೌಲ್ ಪರ್ ಕೂಲಮ್ ಆರ್ ವೋಲ್ಟ್. ಓಕೆ, see, electric potential is a scalar quantity. What is the meaning of scalar quantity? These are the quantities which have only magnitude. It is called scalar quantities. Okay na? So next idaitu. Next electric potential difference. So potential difference anta ನಾವು ಕೇಳಿದಾಗ, so ನನಗೆ 2 ಪಾಯಿಂಟ್ಸ್ ಬೇಕಾಗುತ್ತೆ ಡಿಫರೆನ್ಸ್ ಹೇಳೋದಕ್ಕೆ. Okay, so I will consider a 2 points. Okay, this one is point A, this one is point B. ಇಲ್ಲಿ ಪೊಟೆನ್ಷಿಯಲ್ ವಿ ಎ ಅಂತ ಕನ್ಸಿಡರ್ ಮಾಡ್ತೀನಿ, ಇಲ್ಲಿ ಪೊಟೆನ್ಷಿಯಲ್ ವಿ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಓಕೆ, ಈಗ ಇಲ್ಲಿ ಒಂದು ಚಾರ್ಜ್ನ ಇಡ್ತೀನಿ, ಪಾಸಿಟಿವ್ ಚಾರ್ಜ್. ಓಕೆ, ಸೊ ಪಾಸಿಟಿವ್ ಚಾರ್ಜಿಂದ ಎಲೆಕ್ಟ್ರಿಕ್ ಫೀಲ್ಡ್ ಯಾವಾಗಲೂ ಕೂಡ ಅವೇ ಇರುತ್ತೆ, ಔಟ್ಸೈಡ್ ಇರುತ್ತೆ. ನೆಗೆಟಿವ್ ಚಾರ್ಜ್ಗೆ ಟುವರ್ಡ್ಸ್ ಇರುತ್ತೆ. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಇ. ಈಗ ನಾನು ಈ ಚಾರ್ಜ್ನ ಇನ್ ಬಿಟ್ವೀನ್ ದೀಸ್ 2 ಪಾಯಿಂಟ್ನ ಮೂವ್ ಮಾಡಬೇಕಾದ್ರೆ, ಸೊ ಎಷ್ಟು ವರ್ಕ್ ಡನ್ ಮಾಡಬೇಕು ಅದನ್ನು ಏನಂತ ಕರಿತೀವಿ? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಇಸ್ ದ ಡೆಫಿನೇಷನ್ ನಾವು? ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮೀನ್ಸ್ ಇಟ್ ಇಸ್ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್ ಇನ್ ಬಿಟ್ವೀನ್ ದ 2 ಪಾಯಿಂಟ್ಸ್. ಇಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಓಕೆ, ಸೊ ನಾನು ಆಲ್ರೆಡಿ ಯಾವಾಗಲೇ ಎಕ್ಸ್ಪ್ರೆಷನ್ ಬರೆದಿದ್ದೆ ನಾನು, ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಡಿವೈಡೆಡ್ ಬೈ ಕ್ಯೂ. ಓಕೆ, ಸೊ ಈಗ ವರ್ಕ್ ಡನ್, ಸೊ ಡಬ್ಲ್ಯೂ ಬಿಕಮ್ಸ್ ಏನಾಗುತ್ತೆ? ಪೊಟೆನ್ಷಿಯಲ್ ಇಂಟು ಚಾರ್ಜ್. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು, ಇಲ್ಲಿ ಪೊಟೆನ್ಷಿಯಲ್ ಯಾವುದಾದ್ರ ಮಧ್ಯೆ ತೊಗೊಂಡಿದ್ದೀನಿ ನಾನು, ವಿ ಬಿ ಮೈನಸ್ ವಿ ಎ ಇಂಟು ಚಾರ್ಜ್. ಓಕೆ, ಯಾಕೆ ವಿ ಬಿ ಮೈನಸ್ ವಿ ಎ ಬರ್ದಿದ್ದೀನಿ? ವಿ ಎ ಮೈನಸ್ ವಿ ಬಿ ಅಂತ ಬರಿಬೋದಾಗಿತ್ತಲ್ಲ. ವೈ? ಬಿಕಾಸ್ ದ ಪೊಟೆನ್ಷಿಯಲ್ ಆಲ್ವೇಸ್ ಫೈನಲ್ ಪೊಟೆನ್ಷಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್ ತೊಗೊಬೇಕು, ಇಲ್ಲ ಅಂತ ನೆಗೆಟಿವ್ ವ್ಯಾಲ್ಯೂಸಲ್ಲಿ ಬರುತ್ತೆ. ಓಕೆ, ಸೊ ಇದನ್ನು ಬೇಕಾದರೆ ಡಬ್ಲ್ಯೂ ಇಸ್ ಈಕ್ವಲ್ ಟು ಡಿ ವಿ ಇಂಟು ಕ್ಯೂ ಅಂತ ಬರಿಬೋದು. ಓಕೆ, ಸೊ ದಿಸ್ ಇಸ್ ದ expression and definition of electric potential difference. Okay, so based on this knowledge, so let's derive the important derivation for 5 marks. So 5 marks ge tumba important derivation idu. So expression for electric potential due to point charge. Okay,
ಸೊ 5 ಮಾರ್ಕ್ಸ್ಗೆ ತುಂಬ ಇಂಪಾರ್ಟೆಂಟ್ ಡೆರಿವೇಷನ್ ಇದು. ಓಕೆ, ತುಂಬ ಸಲ ಎಕ್ಸಾಮಲ್ಲಿ ರಿಪೀಟ್ ಆಗಿದೆ, ಬೋರ್ಡ್ ಎಕ್ಸಾಮ್ಸಲ್ಲಿ. ಓಕೆ, ಸೊ ಈಗ ನೋಡಿ, ಸೊ ಐ ವಿಲ್ ಕನ್ಸಿಡರ್ one Q charge placed at O. So I have taken Q charge placed at O. So I will consider plus 1 coulomb charge placed at the point A. Okay, so both are like charges only. Like charges repel. Okay, so repel ಆಗುತ್ತೆ. ಸೊ ಫೋರ್ಸ್ ಈ ಕಡೆ ಬರುತ್ತೆ. ಸೊ ಫೋರ್ಸ್ ಯಾವ ಕಡೆ ಹೋದರೆ ಎಲೆಕ್ಟ್ರಿಕ್ ಫೀಲ್ಡ್ ಅದೇ ಡೈರೆಕ್ಷನಲ್ಲಿ ಇರುತ್ತೆ. ಓಕೆ, ಸೊ ಹೀಗೆ ಸೊ ಈ ಪಾಯಿಂಟ್ನ ಇನ್ಫಿನಿಟಿ ಪಾಯಿಂಟ್ ಅಂತ ಕರಿತೀನಿ. ಓಕೆ, ಇವೆರಡು ಪಾಯಿಂಟ್ನ ಜಾಯಿನ್ ಮಾಡ್ತೀನಿ. ಓಕೆ, ಸೊ ಐ ವಿಲ್ ಕನ್ಸಿಡರ್ ಅನದರ್ ಪಾಯಿಂಟ್ ಒ ಪಿ. ಓಕೆ, ಸೊ ಒ ಪಿ ಡಿಸ್ಟೆನ್ಸ್ನ ನಾನು ಆರ್ ಅಂತ ತೊಗೊತೀನಿ. ಲೆಟ್ ಒ ಪಿ ಈಸ್ ಈಕ್ವಲ್ ಟು ಆರ್. ಓಕೆ, ಸೊ ನೆಕ್ಸ್ಟು ಇಲ್ಲಿ ಒ ಎ ಡಿಸ್ಟೆನ್ಸ್ನ ಸೊ ಐ ವಿಲ್ ಟೇಕ್ ಇಟ್ ಆ್ಯಸ್ ಸೊ ಎಕ್ಸ್. ಓಕೆ, ಸೊ ಐ ವಿಲ್ ಕನ್ಸಿಡರ್ ಅನದರ್ ಪಾಯಿಂಟ್ ಬಿ. ಓಕೆ, ಸೊ ಇನಿಷಿಯಲಿ ಈಗ ನಾನೇನು ಮಾಡ್ತಾ ಇದ್ದೀನಿ ಅಂತಂದರೆ ಈ ಒಂದು ಪ್ಲಸ್ ಕೂಲಮ್ ಚಾರ್ಜ್ನ ಈ ಕಡೆ ಮೂವ್ ಮಾಡ್ತಾ ಇದ್ದೀನಿ. ಬಟ್ ಈ ಚಾರ್ಜ್ ಏನು ಮಾಡ್ತಾ ಇದ್ದೀನಿ ಈ ಕಡೆ ತರ್ತಾ ಇದೆ. ಆದರೂ ಕೂಡ ನಾನು ಇದನ್ನು ಈ ಕಡೆ ತೊಗೊಂಬರ್ತಾ ಇದ್ದೀನಿ. ಹಾಗಾದರೆ ಏನು ಮಾಡ್ತಾ ಇದ್ದೀನಿ, ವರ್ಕ್ ಡನ್ ಮಾಡ್ತಾ ಇದ್ದೀನಿ. ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಅ ಪೊಟೆನ್ಷಿಯಲ್. ಓಕೆ, ಸೊ ಅದನ್ನು ನಾವು ಕಂಡುಹಿಡಿಬೇಕು. ಸೊ ಇವೆರಡು ಮಧ್ಯೆ ಇರುವಂತಹ ಡಿಸ್ಪ್ಲೇಸ್ಮೆಂಟ್ನ ಡಿ ಎಕ್ಸ್, ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ಸೊ ದಿಸ್ ಒನ್ ಈಸ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ಸೊ ಐ ನೀಡ್ ಟು ಕ್ಯಾಲ್ಕುಲೇಟ್ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಇನ್ಫಿನಿಟಿ ಟು ಆರ್ ಪಾಯಿಂಟ್. ದಿಸ್ ಒನ್ ಈಸ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ವರ್ಕ್ ಡನ್ ಮಾಡ್ತಾ ಇದ್ದೀನಿ. ಸೊ ವರ್ಕ್ ಡನ್ ಫಾರ್ಮುಲಾ ಏನು? ಸೊ ವರ್ಕ್ ಡನ್ ಈಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಐ ವಿಲ್ ರೈಟ್ ಇಟ್ ಆ್ಯಸ್ ಸ್ಮಾಲ್ ಡಿಸ್ಪ್ಲೇಸ್ಮೆಂಟ್ ಡಿ ಎಕ್ಸ್ ಅಂತ ತೊಗೊಂಡಿದ್ದೀನಿ, ಡಿ ಡಬ್ಲ್ಯೂ ಅಂತ ಬರೀತೀನಿ. ಓಕೆ, ಸೊ ಐ ವಿಲ್ ಪುಟ್ ಎ ನೆಗೆಟಿವ್ ಸೈನ್. ವೈ? ಬಿಕಾಸ್ ಸೊ ಡಿಸ್ಪ್ಲೇಸ್ಮೆಂಟ್ ಈ ಕಡೆ ಆಗ್ತಾ ಇದೆ, ಬಟ್ ಚಾರ್ಜು ಈ ಕಡೆ ತಳ್ತಾ ಇದೆ. ಫೋರ್ಸ್ ಆ್ಯಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್, ಬಟ್ ಡಿಸ್ಪ್ಲೇಸ್ಮೆಂಟ್ ಆ್ಯಕ್ಟಿಂಗ್ ಇನ್ ದಿಸ್ ಡೈರೆಕ್ಷನ್. ದಟ್ಸ್ ವೈ ನೆಗೆಟಿವ್ ಸೈನ್. Okay, so call this as equation 1. Okay, now from Coulomb's law, so Coulomb's law ನಮಗೆ ಎಕ್ಸ್ಪ್ರೆಷನ್ ಗೊತ್ತು, F is equal to 1 by 4 pi epsilon naught Q1 Q2 by R square. Okay, so I will write F is equal to 1 by 4 pi epsilon naught Q1 ಜಾಗದಲ್ಲಿ ಏನು ತೊಗೊಂಡಿದ್ದೀವಿ Q ಇಂಟು ಸೊ Q2 ಜಾಗದಲ್ಲಿ 1 ಅಂತ ತೊಗೊಂಡಿದ್ದೀವಿ ಡಿವೈಡೆಡ್ ಬೈ ಸೊ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿರೋ ಡಿಸ್ಟೆನ್ಸ್ x2 x square. Okay, so into dx. So call this as equation 2. Now put equation 1 in 2. Okay, so again ಬರುತ್ತೆ dw is equal to minus f ಅಂತಂದರೆ 1 by 4 pi epsilon naught q divided by q into 1 ಅಂದರೆ q ನೇ ಬರುತ್ತೆ x square into dx. ನೋಡಿ, ಈಗ ಸ್ಮಾಲ್ ವರ್ಕ್ ಡನ್ ಕಂಡಿಡ್ದಾಯಿತು. ಓಕೆ, ನೆಕ್ಸ್ಟ್ ನಾವೇನು ಕಂಡಿಡಬೇಕು, ಟೋಟಲ್ ವರ್ಕ್ ಡನ್ ಕಂಡಿಬೇಕು. ಸೊ ಟೋಟಲ್ ವರ್ಕ್ ಡನ್ ಏನು ಕಂಡಿಬೇಕಂದ್ರೆ ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಸೊ ಇಲ್ಲಿಂದ ಇಲ್ಲಿಗೆ ಇನ್ಫಿನಿಟಿಯಿಂದ ಆರ್ ಪಾಯಿಂಟ್ಗೆ. ಸೊ ಇನ್ಫಿನಿಟಿಯಿಂದ ಆರ್ ಪಾಯಿಂಟ್ಗೆ ಸೊ ಡಿ ಡಬ್ಲ್ಯೂ. ಸೊ ನಾವು ಡಬ್ಲ್ಯೂ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇನ್ಫಿನಿಟಿ ಟು ಆರ್. ಸೊ ಡಿ ಡಬ್ಲ್ಯೂ ಅಂದ್ರೆ ಏನು ಬರೀತೀರಾ, minus 1 by 4 pi epsilon naught q divided by x square into dx. ಓಕೆ, ಸೊ ನಾವು ಕಾನ್ಸ್ಟೆಂಟ್ ವ್ಯಾಲ್ಯೂಸ್ನೆಲ್ಲ ಒಂದು ಕಡೆ ಬರೆದ್ಬಿಡಿ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು minus 1 by 4 pi epsilon naught q ಕಾನ್ಸ್ಟೆಂಟ್ ಇದೆ. ಸೊ minus 1 by 4 pi epsilon naught q ಕಾನ್ಸ್ಟೆಂಟ್ ಇದೆ. ಸೊ ಇಂಟಿಗ್ರೇಷನ್ ಆಫ್ ಇನ್ಫಿನಿಟಿ ಟು ಆರ್ ಸೊ 1 by x square into dx. ಓಕೆ, ಸೊ ಈಗ ಇಂಟಿಗ್ರೇಷನ್ ಆಫ್ 1 by x square ಮಾಡಬೇಕು. ಸೊ ಇದಕ್ಕೆ ರೆಸಿಪ್ರೋಕಲ್ ತೊಗೊಳ್ಳಿ. ರೆಸಿಪ್ರೋಕಲ್ ತೊಗೊಂಡು ಏನು ಬರುತ್ತೆ, x to the power of -2. ಸೊ ದಿಸ್ ಈಸ್ ಇನ್ ದ ಫಾರ್ಮ್ ಆಫ್ x to the power of n. x to the power of n ಇಂಟಿಗ್ರೇಷನ್ ಏನು, x to the power of n plus 1 by n plus 1. ಸೊ ದಟ್ ಈಸ್ ಈಕ್ವಲ್ ಟು -1 by -1 ದಟ್ ಈಸ್ ಈಕ್ವಲ್ ಟು ಮೈನಸ್ ಇಲ್ಲಿ ಬರ್ತೀನಿ -1 ದಟ್ ಈಸ್ ಈಕ್ವಲ್ ಟು -1 ಈ ಎಕ್ಸ್ನ ಕೆಳಗಡೆ ಕಳಿಸ್ತೀನಿ -1 by x ಆಯಿತು. ಓಕೆ, ಸೊ ಇಂಟಿಗ್ರೇಷನ್ ಎಷ್ಟು ಬಂತು ಈಗ, ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು -1 by 4 pi epsilon naught q. ಸೊ ಇಂಟಿಗ್ರೇಷನ್ ಆಫ್ 1 by x square is -1 by x. ಆಮೇಲೆ ಡಿ ಎಕ್ಸ್ ಬರಿಬಾರ್ದು ಇಂಟಿಗ್ರೇಷನ್ ಆದಮೇಲೆ. ಓಕೆ, ಸೊ ಮೈನಸ್ ಇಂಟು ಮೈನಸ್ ಪ್ಲಸ್, ಸೊ ಲಿಮಿಟ್ಸ್ ಬರೀರಿ ಇನ್ಫಿನಿಟಿಯಿಂದ ಆರ್. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ q divided by 4 pi epsilon naught. ಸೊ 1 divided by ಅಪ್ಪರ್ ಲಿಮಿಟ್ ಈಸ್ ಆರ್ ಮೈನಸ್ ಲೋಯರ್ ಲಿಮಿಟ್ ಎಕ್ಸ್ ಜಾಗದಲ್ಲಿ ಆರ್ ಹಾಕಿ ಇನ್ನೊಂದ್ಸಲ ಇನ್ಫಿನಿಟಿ ಹಾಕಿ 1 by infinity ವ್ಯಾಲ್ಯೂ ಈಸ್ 0. ಓಕೆ, ಸೊ ವಿ ಈಸ್ ಈಕ್ವಲ್ ಟು 1 by 4 pi epsilon naught
Q divided by R ಅಂತ ಬರಿಬೋದು, ಅಥವಾ V is equal to 1 by 4 pi epsilon naught Q divided by R. So this work done can also be written as potential. Okay, why? Because V is equal to W by R. Okay, so thank you.